ದೇವರ ಮಕ್ಕಳು ದೇವರನ್ನ ಆರಾಧನೆ ಮಾಡೋದಕ್ಕೆ ಬಂದಾಗ ನಮ್ಮ ಮನಸ್ಸಿಗೆ ಬಂದ ಹಾಗಲ್ಲ ನಾವು ದೇವರನ್ನ ಸ್ತುತಿಸೋದು. ದೇವರು ಯಾವ ರೀತಿಯಾಗಿ ಬಯಸ್ತಾನೋ ಆ ರೀತಿಯಾಗಿ ನಾವು ಸಲ್ಲಿಸುವವರಾಗಿರಬೇಕು. ಒಂದನೇದಾಗಿ ಭಕ್ತಿಯಿಂದ ಕೂಡಲ್ಪಟ್ಟದಾಗಿರಬೇಕು, ಎರಡನೇದಾಗಿ ಭಯದಿಂದ ಕೂಡಲ್ಪಟ್ಟರಾಗಿರಬೇಕು. ಅದರ ಅರ್ಥ ಏನು? ರೆವರೆನ್ಸ್, ಗೌರವದಿಂದ ತುಂಬಲ್ಪಟ್ಟದಾಗಿರಬೇಕು. ಕಾರಣವೇನು? ಭಯದಿಂದಲೂ ಭಕ್ತಿಯಿಂದಲೂ ಬೇರೆಯವರ ಕುರಿತಾಗಿ ಮಾತನಾಡದೆ, ಅತ್ತ ಇತ್ತ ತಿರುಗಿ ನೋಡದೆ ನೀವು ತಮ್ಮಲ್ಲಿ ಮಾತಾಡಬೇಕಾದ್ರೆ ದೇವರು ಯಾರು, ಆತನ ಪ್ರಭಾವ ಏನು, ಆತನ ಶಕ್ತಿ ಏನು, ನಿನ್ನ ಕಣ್ಣ ಮುಂದೆ ಏನ್ ಕಾಣ್ತಾ ಇದೆ ಅನ್ನೋದ್ರ ಕುರಿತಾಗಿ ನೀನು ಕಂಡು ಮನಪೂರ್ವಕವಾಗಿ ಆರಾಧನೆ ಮಾಡೋದಕ್ಕಾಗಿ ಪ್ರಾರಂಭಿಸಿದಾಗ ನೀನು ಗಟ್ಟಿಯಾಗಿ ದೇವರೇ ನೀನು ಒಳ್ಳೆಯವನು ಎಂದು ನೀನು ಕೂಗಿ ಹೇಳೋದಕ್ಕಾಗಿ ಪ್ರಾರಂಭಿಸಿದಾಗ ನಿನ್ನ ಶಬ್ದ ಏನು ಮಾಡುತ್ತೆ ಗೊತ್ತಾ? ಕದಲದೆ ಇರುವಂತ ಅಸ್ಥಿವಾರಗಳನ್ನ ಕದಲಿಸಲಿಕ್ಕಾಗಿ ಪ್ರಾರಂಭ ಮಾಡುತ್ತೆ.